ನೋಡಿ ಅಧ್ಯಕ್ಷರೇ, ಒಂದು ಸೈಡ್ ಇವತ್ತು ನೋಡ್ರಿ ನನ್ನ ವಿರುದ್ಧ ಕೆಲವೊಂದು ಮಂದಿ ರೈತ ವಿರೋಧಿ ಯತ್ನಾಳ್ ತಾಕತ್ತಿದ್ರೆ 3,500 ಕೊಡಿ ಯತ್ನಾಳ್ ನೀನು ದಮ್ ಇದ್ರೆ ಅಂತ ಹಾಕಿಸ್ತಾರೆ. ಯಾರು ಹಾಕಿಸ್ತಾರೆ ಅನ್ನೋದು ನಾ ಹೇಳೋದು ಬೇಕಾಗಿಲ್ಲ. ಈ ದಮ್ಮ ನಂದು ಕೇಳೋರು ನೀವು ಒಂದು 10 ಕಾರ್ಖಾನೆ ಮಾಡ್ಬೋದಾಗಿತ್ತಲ್ಲ ಈ ರಾಜ್ಯದಾಗ. ನನ್ನ ತಾಕತ್ತು ಕೇಳೋರು 10 ಕಾರ್ಖಾನೆ ಖರೀದಿ ಮಾಡ್ಬೋದು. ಎಲ್ಲೆಲ್ಲೋ ಆಸ್ತಿ ಮಾಡಿರಿ. ಎಲ್ಲಿ ದುಬೈದಲ್ಲಿ ಮಾರಿಷಸ್ನಲ್ಲಿ ಆಸ್ತಿ ಮಾಡಿರಿ. ನಿಮ್ಮ ರೈತರ ಬಗ್ಗೆ ಇಟ್ಟು ಕಾಳಜಿ ಇತ್ತಂದ್ರೆ 10 ಸಕ್ಕರೆ ಕಾರ್ಖಾನೆ ಮಾಡಿ ಒಂದು 3,500 4,000 ಕೊಡಿ. ಯಾರೋ ಕಾರ್ಖಾನೆಗಳು ನೋಡ್ರಿ ಪಾಪ ಎಷ್ಟೋ ಮಂದಿ ಇಲ್ಲಿ ಕಾರ್ಖಾನೆಯವ್ರು ಅದಾರ. ಇಲ್ಲಿ ಗುಡ್ಗುಂಟಿಯವ್ರು ಕೂತಾರ, ಅಲ್ಲಿ ಲಕ್ಷ್ಮಣ ಸವದಿಯವ್ರು ಕೂತಾರ, ಸತೀಶ್ ಜಾರಕಿಹೊಳಿ ಅವ್ರು ಎಲ್ಲೇ ಹೊರಗೆ ಹೋಗ್ಯಾರ, ರಮೇಶ್ ಜಾರಕಿಹೊಳಿ ಅವ್ರು ಇಲ್ಲ, ಇಲ್ಲಿ ನನ್ನ ಮಗಳೇ ಕೂತಾರ. ದ ಗ್ರೇಟ್ 226ನೇ ಇದು ರೀ ಸೀಟ್ ನಂಬರ್ದವ್ರು. ಇನ್ನೆಷ್ಟು ಹೊತ್ತಿದೆ ಅಧ್ಯಕ್ಷರೇ? ಇವ್ರು ಇನ್ನು ಮುಗಿದ್ರೆ 5 ನಿಮಿಷ ಅಧ್ಯಕ್ಷ. ಅದಾಗ ಅಧ್ಯಕ್ಷರೇ ನಾ ಹೇಳ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ಇಲ್ಲಿ ನಮ್ಮ KJ ಜಾರ್ಜ್ ಅವ್ರು ಕೂತಾರೆ. ಇವರು ಸೋಲಾರ್ದಲ್ಲಿ ಯಾರ್ಯಾರಿಗೆ ಎಷ್ಟು ರೊಕ್ಕ ಕೊಡ್ತಾರೆ ಅನ್ನೋದು ನಾ ಪ್ರಶ್ನೆ ಕೇಳಿದ್ರೆ ಅದು ಅನ್ಸ್ಟಾರ್ ಆಗೈತೆ. ಅವ್ರು ಏನು ಉತ್ತರ ಕೊಡ್ತಾರೆ. ನೀವು 3,000 ಏನು ನೀವು ನಿಗದಿ ಮಾಡಿರಲ್ಲ ಬೆಲೆ, ನಾವು ಕೊಡ್ಲಾಕ್ ತಯಾರಿದೆ. ಆದರೆ ನಮ್ಮ ಕರೆಂಟನ್ನು KJ ಜಾರ್ಜ್ ಅವ್ರಿಗೆ ಮನವಿ ಮಾಡ್ತೀನಿ, 20 ವರ್ಷವರೆಗೆ ಕರ್ನಾಟಕದ ನೀವು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿ ಕನಿಷ್ಠ 10 ವರ್ಷವೇ ನಮ್ದು 6 ರೂಪಾಯಿದಂಗೆ ತೊಗೋತೀನಿ ಅನ್ನೋವಂಥದ್ದನ್ನು ಮಾಡಿ ಸರಿಯಾಗಿ ನೀವು ಪೇಮೆಂಟ್ ಕೊಟ್ಟರೆ ನಮಗೆ ಪೇಮೆಂಟ್ ಬೇಕಾಗಿಲ್ಲ. ಸನ್ಮಾನ್ಯ ಮಂತ್ರಿಗಳೇ, ಡೈರೆಕ್ಟ್ ರೈತರ ಅಕೌಂಟಿಗೆ ಹಾಕಿಬಿಡ್ರಿ. ನಮ್ದು ಎಷ್ಟು ನಾವು ನಿಮ್ಗೆ ಕಳಿಸ್ತೀವಿ, ರೈತರ ಅಕೌಂಟಿಗೆ ಹಾಕಿರಿ. ನೀವು 6 ರೂಪಾಯಿ ಕೊಟ್ಟರೆ 60 ಪೈಸಾ ಏನು ಪ್ರತಿ ಯೂನಿಟಿಗೆ ನೀವು ಏನು ಚಾರ್ಜ್ ಮಾಡ್ಲಾಕತ್ತೀರಲ್ಲ, ಅದನ್ನು ನೀವು ವಾಪಸ್ ನೋಡಿರಿ. ಕೈಗಾರಿಕೆಗಳು ಯಾರ್ಯಾರಿಗೂ ಎಲ್ಲಿ ಹೋಗ್ತೀರಿ ಫುಲ್ ಡ್ರೆಸ್ ಹಾಕ್ಕೊಂಡು ಅದು ಎಲ್ಲ ತಂಡ್ಯಾಗ ಹೋಗಿ ಯಾವ್ದು ಹೆಸರದು ಎಂದೂ ಸೂಟು ಬುಟ್ಟು ಹಾಕೊಳ್ಳಾರ್ದು ಎಲ್ಲ ಮುಖ್ಯಮಂತ್ರಿನೂ ಹಿಂಗೆ ಹಾಕ್ಕೊಂಡು ಇವರು ಹಿಂಗೆ ಕೈಗಾರಿಕಾ ಮಂತ್ರಿ ಹಾಕ್ಕೊಂಡು ಅಲ್ಲಿ ಹೋಗಿ ಕೈ ಮುಗಿದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ನೀವು ಬುಂದೇವಂತರು ಅಂಥೇಳಿ ಅಲ್ಲಿ ಕೈಕಾಲು ಹಿಡಿದು ಬರ್ತೀರಿ. ಇಲ್ಲಿ ಏನಾಗ್ಯದ ಅಂದರೆ ಸಕ್ಕರೆ ಕಾರ್ಖಾನೆ ಮಾಡೋರು ಯಾರು? ರಾಜಕಾರಣಿಗಳೇ ಯಾಕೆ ಮಾಡ್ತಾರೆ? ಇವ್ರು ಹೆಂಗೆ ತುಂಬ್ತಾರೆ ಅಂದರೆ ಈ ಲೀಡ್ರುಗಳು ಲೂಟಿ ಮಾಡಲಿಕ್ಕೆ ಇವರು ಕಟ್ತಾರತ್ತೆ. ಸಕ್ಕರೆ ಕಾರ್ಖಾನೆ ಟಾಟಾ ಕಟ್ಟಲಿಲ್ಲ, ಸಕ್ಕರೆ ಕಾರ್ಖಾನೆ ಬಿರ್ಲಾ ಕಟ್ಟಲಿಲ್ಲ, ಓಕೆ ಸಕ್ಕರೆ ಕಾರ್ಖಾನೆಗೇನು ಹೊಸ ಒಂದು ಗಿರಾಕಿ ಬಂದಿಲ್ಲ, ಅಡಾನಿ ಕಟ್ಟಲಿಲ್ಲ. ಅದು ಕಟ್ಟದಂಥವ್ರು ಯಾರು ಅಂದರೆ ಈ ಮಣ್ಣಿನಲ್ಲಿ ಹುಟ್ಟಿದಂಥ MLA ಆಗಿರ್ಬೋದು, MP ಆಗಿರ್ಬೋದು, ಆ ಭಾಗದ ರೈತರ ಕಷ್ಟಕ್ಕಾಗಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ಹೊರತು ಯಾರೂ ಲೂಟಿ ಮಾಡೋರು ಮಾಡಿರ್ಬೋದು. ತನಿಖೆ ಮಾಡಿರಿ, ಒಳಗೆ ಹಾಕ್ರಿ. ಅವರು ಹಂಗೆ ಲೂಟಿ ಮಾಡ್ಯಾರಲ್ಲ ಬರೀ ಹೇಳಬೇಡ್ರಿ. ಬರೀ ಭಾಷಣದಾಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಗಲು ದೊಡ್ಡ ಹೌದು ಯಾಕೆ ಹಾಕಲಿಲ್ಲಪ್ಪ? ಯಾಕೆ ಅವ್ರ ಮ್ಯಾಗ 64 ಎನ್ಕ್ವೈರಿ ಮಾಡಲಿಲ್ಲ? ಯಾಕೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಬಂದದು? ಇಲ್ಲೇ ಯಾವುದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇದೆ. ಇಲ್ಲಿ ಇವ್ರದ್ದು ನಮ್ಮದು ಇಲ್ಲೊಬ್ರು ಕೂತಾರೆ ಚೇರ್ಮನ್ರು ಕಿತ್ತೂರು, ಇವ್ರದ್ದು ಒಂದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಅವರು 2 3 ಗೊತ್ತಿಲ್ಲ. ಎಲ್ಲ ಪಾರ್ಟಿಯವರು ಅದವ್ರ ಅಧ್ಯಕ್ಷರು ಇಲ್ಲಿ. ಆದ್ರೆ ಇಲ್ಲ JDS ಇದ್ದಾಗ ಮಾಡ್ಕೊಟ್ಟಾರೆ, BJPಗೆ ಹೋಗ್ಯಾರ. ಅದಕ್ಕೆ ನಾ ಹೇಳೋದೇನು ಅಧ್ಯಕ್ಷರೇ, ನೀವು ಕಾರ್ಖಾನೆಗಳ ಪರಿಸ್ಥಿತಿ ನೋಡಿ. ವಾಸ್ತವಿಕತೆಯನ್ನು ಈ ರಾಜ್ಯದ ಸಕ್ಕರೆ ಮಂತ್ರಿಗಳು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲರ ಮುಂದೆ ನಾನು ಕಾಟ ಹಾಕ್ತೀನಿ ಅಂದರು. ಯಾರ್ದಾರ ಕಾಟ ನಾನು ಹೇಳಿದೆ ಮೊದಲು ನನ್ನ ಕಾರ್ಖಾನೆ ಮುಂದೆ ಕಾಟ ಹಾಕಿ, ರೈತರದ್ದು ಕಾಟ ಹೊಡೆದು ಏನು ಮಾಡೋದದ, ನನಗೆ ಇಟ್ಟೆ ಆಗ್ತೈತೆ ಪತ್ತು ಕೊಡ್ತೀನಿ ಅಂದ್ರೆ ರೈತರು ಒಪ್ಕೋತಾರೆ. ಓಕೆ, ಅದಕ್ಕೆ ಹೇಳ್ತೀನಿ ಅಧ್ಯಕ್ಷರೇ, ಒಂದು ಕಮಿಟಿಯನ್ನು ಎಕ್ಸ್ಪರ್ಟ್ಸ್ ಕಮಿಟಿ ಸಕ್ಕರೆ ಕಾರ್ಖಾನೆಗಳ ಕಷ್ಟ ಏನಿದೆ, ಯಾವ ರೀತಿ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಇದೆ, 1 ಟನ್ನಿಗೆ ರೈತರ ಕಷ್ಟ ಏನಿದೆ, ಕಾರ್ಖಾನೆಗಳ ಕಷ್ಟ ಏನಿದೆ, ಇದನ್ನು ರಿವೈವಲ್ ಮಾಡಬೇಕಾದ್ರೆ, ಪುನಶ್ಚೇತನ ಮಾಡಬೇಕಾದ್ರೆ ಕೈಗಾರಿಕೆ ಮಂತ್ರಿಗಳು, ವಿದ್ಯುತ್ ಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕಾರ್ಖಾನೆಗಳನ್ನು ಉಳಿಸ್ರಿ. ನೀವು ಇದೇ ರೀತಿ ಸುಮ್ಮನೆ ಕೊಡದೇ ಇದ್ದರೆ ಜೈಲಿಗೆ ಹಾಕ್ತೇನೆ, ಕೊಡದೇ ಇದ್ದರೆ ಏನು ಜೈಲಿಗೆ ಹಾಕ್ತಾರೆ ಹಾಕಿರಿ, ಮತ್ತೇನು ಮಾಡೋದು? ಮಾಡಿವಲ್ಲ ನೋಡಿ, ಕೆತ್ತೆ ಬೀಜಿ ಮಾಡೀವಿ, ತಪ್ಪು ಮಾಡೀವಿ, ಭಾಳ ದೊಡ್ಡ ತಪ್ಪು ಮಾಡೀವಿ. ನಾವು ಇದನ್ನು ಮಾಡಬಾರ್ದಾಗಿತ್ತು. ಆರಾಮ್ ಉಳುಕಿದವ್ರಂಗೆ ವಿದೇಶನಾಗ ಆಸ್ತಿ ಮಾಡಿಕೊಂಡು ಇಲ್ಲಿ ಬಂದು ಟಿಪ್ ಟಾಪ್ ಆಗಿ ರಕ್ತ ಕ್ರಾಂತಿ ಆಗಲಿ,
ಹುಲಿಗಳು ನಾವು ಇಲಿಗಳು ಅಂತ ಹೇಳಿ ಇಲ್ಲಿ ಭಾಷಣ ಹೊಡೆದು ಭಾಳ ಚಂದ ಐತಿ. ಯಾರಿಗೆ ಆದ್ರೆ ಯಾರು ಏನು ಯಾರಿಗೆ ಹೋಗ್ಬೇಕು ಅದು ಹೋಗಿ ಯತ್ನಾಳ್ ಅವ್ರು ಹಾಕಳಕ್ ನೋಡ್ತೀನಿ. ಕೋನ್ ರೆಡ್ಡಿ ನಿಮಗೆ ತಂದು ನಿಮಗೆ ಚುಚ್ಚುತ್ತದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, 14,500 ಕೆಲವೊಂದು ಚಾನಲ್ದವ್ರು ಅವರು ಮಹಾನ್ ಗ್ರೇಟ್ ಚಾನಲ್ದವ್ರು ಅದಾರ, ಅವ್ರು ಕೂತು ಹೌದಾ 14,500 ನೋಡಿ ರೈತರಿಗೆ ಕಾರ್ಖಾನೆ ಮಾಲೀಕರಿಂದ ಭಾರಿ ಮೋಸ ಆಯ್ತು. ಡ್ಯಾನ್ ಡ್ಯಾನ್ ಡ್ಯಾನ್. ಅರೆ ನಾ ಆ ಸಂಪಾದಕ ಹೇಳಿದ ಒಬ್ಬ ಸಂಪಾದಕ ಫೋನ್ ಮಾಡಿದಾನ, ಭಾಳ ಚಂದ ಡಿಬೇಟ್ ನಡೆಸಿದ್ರು. ನಿಮ್ಮ ಮಗಳು ಗೊತ್ತಲ್ಲ ಗಿರಕ್ಕೆ 14,500 ಅಂತ ಹೇಳ್ತಾನಲ್ಲ, ಸ್ವಲ್ಪ ಫೋನ್ ನಂಬರ್ ಕೊಡತ್ತೆ ಹೇಳಿದೆ ಅಧ್ಯಕ್ಷರು. ಅವ್ನು ಇನ್ನತನ ಫೋನೇ ಮಾಡಲಿಲ್ಲ, ನಾನು ಫೋನೇ ಎತ್ತಲಾಗ್ಯಾರಿ. ಅವ್ನು ಕರ್ಕೊಂಡು ಬಂದು ನಾವು 1 ಕೋಟಿ ರೂಪಾಯಿ ಪಗಾರ ಕೊಡ್ತೀನಿ ಅವನಿಗೆ, ತಿಂಗಳ ಎಷ್ಟು ಕೊಡ್ತೀನಿ ಗಣೇಶ, 1 ಕೋಟಿ ರೂಪಾಯಿ ಪಗಾರ ಕೊಡ್ತೀನಿ, ನಮಗೆ 14,000 ರೂಪಾಯಿ ಬೀಳಂಗೆ ಮಾಡ್ಬೇಕು. ಹಾಂ ಎಲ್ಲಿ 13,000 4,000 ಅಟ್ಟೆ ಕೊಡಲಿ ಅಧ್ಯಕ್ಷರು, 10,000 ಅವನೇ ತೊಗೊಳ್ಳಿ. ರೈತರಿಗೆ 5,000 ಕೊಡ್ತಾನೋ 6,000 ಕೊಡಲಕ್ಕ. ಇದರಿಂದ ಏನಾಗ್ತದೆ ಅಧ್ಯಕ್ಷರೇ, ಯಾವುದೇ ಸರ್ಕಾರ ಬರಲಿ, ಇವತ್ತು ನೀವು ಅನುಭವಿಸ್ತೀರಿ, ನಾಳೆ ಈ ಕಡೆಯವರು ಬಂದ್ರೆ ಅವರು ಇದು ರೈತರು ಬಿಡ್ತಾರೆ. ಯಾರು ಮಗನೇ ಅವತ್ತು ಬಂದು ಭಾಷಣ ಹೊಡಿತಿದ್ದಲ್ಲ, ಮಗನ ಕೊಡು ಅಂತಾರ ನಮ್ಮ ಭಾಷೆದಾಗ, ಮಗಳ ಕೊಡು, ನಾಟಕ ಮಾಡ್ತೇನೆ, ನೀನು ನಾಟಕ ಮಾಡಕ್ಕೆ ಬಂದು ಅವಾಗ ಬಂದು ಮಕ್ಕೊಂಡಿದ್ದಲ್ಲ, ಇಲ್ಲೇ ಇರೋದು ತಮ್ಮ ಆ ಥರ. ಹಾಂ ಬರೇ ಇಂಥ ಇವತ್ತು ಮೆಕ್ಕೆಜೋಳ ಮಾಡಿದ್ರೆ ಅಧ್ಯಕ್ಷರೇ 24,000 ತೊಗೋಬೇಕಂತ ಕಂಡೀಷನ್ ಮಾಡಿದೆ. 2,400 ತೊಗೊಂಡು 1 ಲೀಟ್ರ್ ನಾವು ಎಥನಾಲ್ ತಯಾರು ಮಾಡಬೇಕಾದ್ರೆ 73 ರೂಪಾಯಿ ಆಗ್ತದೆ. ಇನ್ನು 2 ರೂಪಾಯಿ ಯಾರು ಕೊಡ್ತಾರೆ? ಈ ಲಾಸು ಇವತ್ತು ಅಧ್ಯಕ್ಷರು ನಿಮ್ಗೆ ಹೇಳ್ತೀನಿ, ಒಂದು ಅಂಕಿ ಸಂಖ್ಯೆ ಹೇಳಿ ನಾನು ಮುಗಿಸ್ತೀನಿ. 10.25 ರಿಕವರಿ ಇದ್ದವ್ರಿಗೆ 1 ಟನ್ ಕ್ರಾಸಿಂಗ್ ಈಗಿನ ರೇಟ್ ಏನು ನೀವು ಫಿಕ್ಸ್ ಮಾಡಿರಲ್ಲ, ಅದನ್ನು ಕೊಟ್ಟರೆ 883 ರೂಪಾಯಿ ಲಾಸ್ ಆಗ್ತದೆ ಅಧ್ಯಕ್ಷ. 5 ಲಕ್ಷ ಟನ್ನು 900 ಹಿಡೀರಿ, 945 ಎಟ್ರಿ 45 ಕೋಟಿ ಆಗ್ತದಿಲ್ಲ ರೀ ಗುಡ್ಗುಂಟೆವ್ರ. ಹಾಂ ಅಧ್ಯಕ್ಷರೇ, ಇದು ರಿಕವರಿ 10.75 ಇದ್ದರೆ 745 ರೂಪಾಯಿ ಲಾಸ್ ಇದು ಅಧ್ಯಕ್ಷರೇ, ಬಡ್ಡಿ ತುಂಬೋದಾಗೋದಿಲ್ಲ. ಇನ್ನು ಮುಂದೆ ನಾವು ಎಲ್ಲಿದ್ದು ತಂದದಕ್ಕೆ ಹಾಕೋದು, ಯಾರೂ ಸಾಲ ಕೊಡೋದಿಲ್ಲ ಅಧ್ಯಕ್ಷರೇ. ಇವತ್ತು ಸಕ್ಕರೆ ಕಾರ್ಖಾನೆ ಅಂದರೆ ಯಾರೂ ಸಾಲ ಕೊಡೋದಿಲ್ಲ. ಈ ರಾಜ್ಯದಾಗ ಏನಾರೇ ರೈತರ ಪರವಾಗಿ ಸಕ್ಕರೆ ಕಾರ್ಖಾನೆ ಒಳಗಾಗಿದ್ದು ಅದು ಸಹಕಾರಿ ಕ್ಷೇತ್ರದಿಂದ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಅವ್ರು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಸಹಕಾರಿ ಕ್ಷೇತ್ರ ಇರದೇ ಇದ್ದರೆ ಸಕ್ಕರೆ ಕಾರ್ಖಾನೆಗಳೇ ಆಗ್ತಿರ್ಲಿಲ್ಲ ಅಧ್ಯಕ್ಷರೇ. ಇವತ್ತು ರೈತರು ಪಾಪ ಅವ್ರಿಗೆ ಮುಗ್ಧದಾರೆ, ಅವ್ರಿಗೆ ತಲೆ ಕೆಡಿಸ್ತಾರೆ. ನನಗೂ ಹೇಳಿದ್ರು, ಬರ್ರಿ ನೀವು ಎಲ್ಲಿ ಅದು ಯಾವುದು ಗುರ್ಲಾಪುರ ಕ್ರಾಸಿಗೆ ಬರ್ರಿ ಅಂತ. ನಾ ಬಂದು ಏನು ಬೋಗಸ್ ಭಾಷಣ ಮಾಡಲಿ ಅಲ್ಲಿ ಏನು ಹೇಳಿ, ನಾನೇ ಒಬ್ಬ ಸಕ್ಕರೆ ಕಾರ್ಖಾನೆ ಒಬ್ಬ ಅಧ್ಯಕ್ಷ. ಇವರು ಮೀಡಿಯಾದವ್ರು ಹೆಂಗೆ ಹೊಡಿತಾರೆ ಗುರ್ತೇನೆ ಅಧ್ಯಕ್ಷ, ಸಕ್ಕರೆ ಕಾರ್ಖಾನೆ ಮಾಲೀಕರ, ನಾವು ಮಾಲೀಕರಲ್ಲ ಅಧ್ಯಕ್ಷರೇ. ಆಯ್ತು, ನಾವು ಸಹಕಾರಿ ಅಧ್ಯಕ್ಷರಟ್ಟೆ. ಇವತ್ತು ನಾ ಇರ್ತೀನಿ, ನಾಳೆ ಮತ್ತೊಬ್ಬ ಇರ್ತಾನೆ. ಅದಕ್ಕೆ ಸಿದ್ದರಾಮಯ್ಯನವರು ಇಷ್ಟೊಂದು ನಿರ್ಲಕ್ಷ್ಯ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಭಯಂಕರ ಹಗುರವಾಗಿ ತಿಳ್ಕೊಂಡಾರಲ್ಲ. ಮುಂದಿನ ವರ್ಷ ನಮ್ಮ ರಾಜು ಕಾಗೇವ್ರು ಏನು ಹೇಳ್ದಾರಲ್ಲ, ಜೂನ್ದಾಗ ನೀವು ಸಭೆ ಕರೀರಿ, ರೇಟ್ ಫಿಕ್ಸ್ ಮಾಡಿರಿ. ಕೆಲವೊಂದು ಮಂದಿಗೆ ಏನಾಗ್ಬಿಟ್ಟದ ಸ್ಟ್ರೈಕ್ ಮಾಡೋದು. ಯಾವಾಗ ಸ್ಟ್ರೈಕ್ ಮಾಡ್ತಾರೆ ಗೊತ್ತೈತೇನ ಅಧ್ಯಕ್ಷರೇ, ನಾವು ಈ ಗ್ಯಾಂಗ್ಗಳನ್ನು ತರ್ತೀವಿ ರೀ ಮಹಾರಾಷ್ಟ್ರದಿಂದ. ಒಂದೊಂದು ಕಾರ್ಖಾನೆ ಅವ್ರು 8 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನಮ್ಮ SR ಪಾಟೀಲ್ ಎತ್ತೊಳಗೆ ಕಾಂಗ್ರೆಸ್ನ ಒಬ್ಬರು ಸಕ್ಕರೆ ಕಾರ್ಖಾನೆ ಮಾಡ್ಯಾರ. 75ರಿಂದ 80 ಕೋಟಿ ರೂಪಾಯಿ ಮಹಾರಾಷ್ಟ್ರದಲ್ಲಿ ಅಡ್ವಾನ್ಸ್ ಕೊಡ್ತೀವಿ ಅಧ್ಯಕ್ಷ. ಅದರಾಗ ಪ್ರತಿ ವರ್ಷ ಒಂದು ಸಕ್ಕರೆ ಕಾರ್ಖಾನೆ 8ರಿಂದ 10 ಕೋಟಿ ರೂಪಾಯಿ ಅಲ್ಲಿ ಇರುವುದೇ ಇಲ್ಲ ಅಧ್ಯಕ್ಷರು. ಅವ್ರದ್ದು ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಪತ್ರೆ ಜಂಗತಿ ಪತ್ರೆ ಇರ್ತದೆ, ಜಳಗಾವ ಜಾಲ್ನಾ. ಆಯ್ತು, ಇದು ಯಾಕೆ ಹೇಳ್ತೀನಿ ಅದು ಅಧ್ಯಕ್ಷರೇ, ಇದನ್ನು ಯಾರೂ ಮಾತಾಡೋದಿಲ್ಲ. ಎಲ್ಲರೂ ರೈತರ ಪರವಾಗಿ ಮಾತಾಡ್ತಾರೆ. ರೈತ ಯಾವಾಗ ಉಳಿತಾನ, ಕಾರ್ಖಾನೆ ಉಳಿದ್ರೆ ಉಳಿತಾನ. ರೈತನ ನೀವು ಮುಣಗಿಸ್ಲಾಕ ಈ ರೀತಿ ಸಿದ್ದರಾಮಯ್ಯನವರು ನೀವು ಕೇಂದ್ರ ಮ್ಯಾಗ ಹಾಕೋದು, ಕೇಂದ್ರದವ್ರು ರಾಜ್ಯದ ಮ್ಯಾಗ ಹಾಕೋದು, ಇದು ನಮಗೆ ಬೇಕಾಗಿಲ್ಲ. ವಾಸ್ತವಿಕತೆ ಕೇಂದ್ರದ್ದು ಜವಾಬ್ದಾರಿ ಇದೆ. ಇವತ್ತು ನೀವು 71 ರೂಪಾಯಿ ಮೆಕ್ಕೆಜೋಳ ಪ್ರತಿ ಲೀಟ್ರಿಗೆ ಇಥನಾಲ್ ಕೊಡ್ತಿರಲ್ಲ, ಅದನ್ನು 75 ಮಾಡಿ. 65 ರೂಪಾಯಿ ಇವತ್ತೇನು ನಮ್ಮ ಕಬ್ಬಿನ ಮೇಲಿನ ಇಥನಾಲ್ ಕೊಡ್ತಿರಲ್ಲ, ಅದನ್ನು 70 ರೂಪಾಯಿ ಮಾಡಿರಿ. ಅಕ್ಕಿ ನೋಡ್ರಿ ಅಧ್ಯಕ್ಷರೇ, ನಿಮ್ಗೆ ಇಷ್ಟು ಕೆಟ್ಟ ಅನ್ನಿಸ್ತದ. ಒಂದು ಕಡೆ ಬಡವರಿಗೆ ಅಕ್ಕಿ ಇಲ್ಲ ಅಂತ ನಾವು ಹೇಳ್ತೀವಿ. ಈಗ ನನಗೆ ಲಕ್ಷ್ಮಣನವ್ರು 1,000 ಟನ್ ಬಸನಗೌಡ್ರ ಮಾನ್ಯ ಅಧ್ಯಕ್ಷರೇ,
ಬಸನಗೌಡ ಪಾಟೀಲರು ಎರಡು ವಿಷಯ ತೊಗೊಂಡು ಮಾತಾಡ್ತಾ ಇದ್ದಾರೆ. ಒಂದು ಸಕ್ಕರೆ ಕಾರ್ಖಾನೆ, ಇನ್ನೊಂದು ಇಥನಾಲ್ ಬಗ್ಗೆ. ಇಥನಾಲ್ಗೆ 75 ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ. ಆಯಿತು, 75 ರೂಪಾಯಿ ಕೊಡ್ತಾರಂತ ಇಟ್ಕೊಡ್ರಿ. ಏನು ಮಾಡ್ತೀರಿ ನೀವು ಪ್ರೊಡಕ್ಷನ್ ಮಾಡಿ? ಹೇಳ್ರಿ, ಅದನ್ನು ನೀವು ಹೇಳ್ರಲ್ಲ ಅಧ್ಯಕ್ಷರೇ. ನೀವು ಆಡಳಿತ ಪಕ್ಷದವ್ರು ಅಂಕಿ ಸಂಖ್ಯೆ ಹೇಳ್ರಿ. ನನಗೆ ಎಷ್ಟು ನಾನು ತೊದಲು ನೋಡಿ ಹೇಳೀನಿ. ಈಗ ಇಡೀ ರಾಜ್ಯದಲ್ಲಿ ಗೋವಿನ ಜೋಳ ರೇಟ್ ಬಿತ್ತು ಅಧ್ಯಕ್ಷ. 4 ರಿಂದ 5 ವರ್ಷ ತನಕ ಇವತ್ತು ಗೋವಿನ ಜೋಳದ ರೇಟು 2400 ರೂಪಾಯಿ ಫಿಕ್ಸ್ ಇತ್ತು. ಈ ವರ್ಷ ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು? ನಾವು ವಿರೋಧ ಪಕ್ಷದ ನಾಯಕರು ಮಾತಾಡೋ ಮುಂದೆ ಏನೋ ಮಾತಾಡೋದು ಬೆಳಕು ಚೆಲ್ತಾರಂತ ನಾನು ಗಮನ ಹರಿಸಿದೆ. ಪಕ್ಕಕ್ಕಿದ್ದ ಉಪನಾಯಕರು ಏನಾದ್ರು ಬೆಳಕ ಚೆಲ್ತಾರಂದ್ರೆ ಅವರು ಯಾಕೋ ಬಂದ್ ಮಾಡ್ಕೊಂಡು ಕುಂತರು. ಅಧ್ಯಕ್ಷರೇ, ಇಡೀ ದೇಶದೊಳಗೆ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಹೊಸ ಇಂಡಸ್ಟ್ರಿ ಬಂದಿದೆ. ಅದರಿಂದ ಕಬ್ಬು ಬೆಳೆಗಾರರಿಗೆ ಲಾಭ ಆಗಿದೆ, ಕಾರ್ಖಾನೆಯವರಿಗೆ ಲಾಭ ಆಗಿದೆ, ಗೋವಿನ ಜೋಳ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಮತ್ತು ಭತ್ತ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ. ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಾವೇನು ಇಥನಾಲನ್ನು ಪ್ರೊಡಕ್ಷನ್ ಮಾಡ್ತೀವಿ, ನಮ್ಮ ರಾಜ್ಯದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಮಹಾರಾಷ್ಟ್ರದಿಂದ ಎಷ್ಟು ತಗೊಳ್ತಾ ಇದ್ದಾರೆ, ಗುಜರಾತಿದಿಂದ ಎಷ್ಟು ತಗೋತಾರೆ ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡಬೇಕಲ್ಲ. ಗುಜರಾತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 100% ತಗೋತಾರೆ. ಮಹಾರಾಷ್ಟ್ರದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 60% ತಗೋತಾರೆ. ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು 30% ತಗೋತಾರೆ. ಗೋವಿನ ಜೋಳದ ರೇಟ್ ಯಾಕೆ ಬಿತ್ತು ಅಂದರೆ, ನಾನು 1 ಕೋಟಿ ಲೀಟರ್ನ ಉತ್ಪಾದನೆ ಮಾಡ್ತಕ್ಕಂಥವನು ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಅದನ್ನು 30 ಲಕ್ಷಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಬೇಕಾಗಿದೆ. ಹೆಚ್ಚಿನ ಗೋವಿನ ಜೋಳ ತಗೊಳ್ಳೋದು ಖರೀದಿ ಮಾಡಲಿಕ್ಕೆ ಆಗಲ್ಲ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋವಿನ ಜೋಳ ಇವತ್ತು ಬೆಳೆದಿದೆ. ಅದರ ಜೊತೆಗೆ ಏನು ಗ್ರೇನ್ ಬೇಸ್ ಇಂಡಸ್ಟ್ರಿಗಳದಾವೆ, ಇಥನಾಲ್ ಫ್ಯಾಕ್ಟ್ರಿಗಳು, ಅವ್ರಿಗೆಲ್ಲರಿಗೆ 30% ಕೊಟ್ಟಿರೋದ್ರಿಂದ, ಅವ್ರ ಖರೀದಿ ಕೇಂದ್ರನ ಬಂದ್ ಮಾಡಿದ್ರಿಂದ, ರೈತರ ಹತ್ರ ಬಫರ್ ಸ್ಟಾಕ್ ಉಳಿದ್ರಿಂದ ಮಾರ್ಕೆಟ್ರಲ್ಲಿ ರೇಟ್ ಬಿದ್ದಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಆ ಕಡೆ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಬಯಸ್ತೀನಿ. ಓಕೆ ಅಧ್ಯಕ್ಷರೇ, ಆಯ್ತು. ಪರಿಸ್ಥಿತಿ ಇಲ್ಲ ಅಧ್ಯಕ್ಷ, ದಯವಿಟ್ಟು ಒಂದೊಂದು 2-3 ಮಿನಿಟ್. ಪರಿಸ್ಥಿತಿ ಕಾರ್ಖಾನೆಗಳು ಭಾಳ ಈ ಅವ್ರು ಹೇಳಿದ್ರಲ್ಲ ಗ್ರೇನ್ ಬೇಸ್ಡು. ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕಂದ್ರೆ, ಈಗ ನಾ 12 ಕೋಟಿ ಲೀಟ್ರು ಒಂದು ವರ್ಷದಲ್ಲಿ ನಾನು ಇಥನಾಲ್ ತಯಾರು ಮಾಡ್ತೀನಿ. ಯಾಕಂದರೆ ಪ್ರತಿ ದಿವಸ ನನ್ನ ಸಕ್ಕರೆ ಕಾರ್ಖಾನೆಯಲ್ಲಿ 4.5 ಲಕ್ಷ ಲೀಟ್ರ್ ಇಥನಾಲ್ ತಯಾರಾಗ್ತದೆ. ನಾನು ಅಲ್ಲಿ ಸಕ್ಕರೆ ಇಲ್ಲ ಅಧ್ಯಕ್ಷರೇ, ಸಕ್ಕರೆ ಬೇಕಾದ್ರೆ ಮತ್ತೆ ಕಿರಾಣಿ ಅಂಗಡಿಗೆ ಹೋಗ್ಬೇಕು ನಾ. ಈಗ ನಂದು 12 ಕೋಟಿ ಒಳಗೆ ನೀವು ಬರೀ 3 ಕೋಟಿ ತೊಗೊಂಡ್ರೆ ನಾ ಉಳ್ಕಿದ್ದು ಏನು ಮಾಡಬೇಕು? ಅವಾಗ ನಾನು ಪರ್ಚೇಸ್ ಮಾಡೋದಿಲ್ಲ, ನಾ ಮಾರ್ಕೆಟಿಗೆ ಬರೋದಿಲ್ಲ, ರಿಸ್ಟ್ರಿಕ್ಟ್ ಆಗಿಬಿಡ್ತೀನಿ. ನಾನು 3 ಲಕ್ಷಕ್ಕೆ 3 ಲಕ್ಷ ಟನ್ಕ್ಕೆ ಎಷ್ಟು ಕಬ್ಬು ಬೇಕು ಮೆಕ್ಕೆಜೋಳ ತೊಗೊಂಡು ಕೂತ್ಬಿಡ್ತೀನಿ. ನೀವು 2400 ಮಾಡಿದ್ರು ಎಲ್ಲಿ ಕೊಡೋರು? ನೀವು ಸರ್ಕಾರ ಎಕ್ಸೈಸ್ DC ಕಡೆಯಿಂದ ದಬಾವ್ ಹಾಕ್ತೀರಿ, ತೊಗೋಬೇಕು ಅಂತೇಳಿ. ಕೃಷಿ ಆಧಾರಿತವಾದಂಥ ಕಾರ್ಖಾನೆಗಳ ಮೇಲೆ ಇವ್ರು ದಬ್ಬಾಳಿಕೆ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಕೆಮಿಕಲ್ ಫ್ಯಾಕ್ಟ್ರಿಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ? ಬೇಕಾದಷ್ಟು ಪರಿಸರ ಸತ್ಯಾನಾಶ ಆಗಿರ್ತದೆ. ಆದರೆ ಇವು ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಭಾಳ ಗಂಭೀರ ಇದೆ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಇದನ್ನು ಒಂದು ತಂಡ ನೇಮಿಸ್ರಿ, ಒಂದು ಎಕ್ಸ್ಪರ್ಟ್ ತಂಡ. ಎಷ್ಟು ವಾಸ್ತವಿಕವಾಗಿ ನಮಗೇನು 1 ರೂಪಾಯಿ ಅದರಿಂದ ಲಾಭ ಬೇಕಾಗಿಲ್ಲ, ನಾವು ಮಾಡಿದ್ದೇ ರೈತರ ಸಲುವಾಗಿ. ನಾವು 1 ರೂಪಾಯಿನೂ ಸಹ ಬೇಡ, ಅದರಿಂದ ತಿಂದು ನಾವು ಬದುಕುವಂಥದ್ದು ಕಾರ್ಖಾನೆ ಮಾಲೀಕರಿಗೆ ಬೇಕಾಗಿಲ್ಲ. ನಮಗೆ ಎಷ್ಟು ನಮ್ಮ ಕಾರ್ಖಾನೆ ಸೇಫ್ ಆಗ್ತದೆ, ಎಷ್ಟು ಹಣ ರೈತರಿಗೆ ಕೊಡ್ಲಿಕ್ಕೆ ಆಗದೇ ಇದ್ದರೆ ಉಳ್ಕಿದ್ದು ನೀವು ರೈತರಿಗೆ ಬೆಂಬಲವಾಗಿ ಅವ್ರಿಗೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕಿರಿ. ನೀವು ಮಾಡಿದಂಥ ನೀವು ಟೆನ್ಷನ್ ಮಾಡಿಕೊಂಡು ನಿಮಗೆ ಬಾಯಿಗೆ ಬಂದಾರ ಬೈದಾರ, ಅಲ್ಲಿ ಏನಾಗ್ಬಿಡ್ತದೆ ಅಧ್ಯಕ್ಷರ, ಕೂಡಿದವರು ಒಬ್ಬ ಮಂತ್ರಿಗಳು ಬಂದವರು ಅಂದ್ರೆ ಗೌರವ ಕೊಡುವಂಥದ್ದು ಕೂಡ್ತಿರೋದಿಲ್ಲ, ಯಾವ್ಯಾವ ಕೂಡಿಬಿಟ್ಟಿರ್ತಾರೆ. ಈಗೇನಾಗ್ಬಿಟ್ಟದ ಅಂದ್ರೆ ನಾವು ಕಳ್ಳರಾಗಿಬಿಟ್ಟಿವಿ, ನಾವೊಬ್ರು ದರೋಡಿಕೋರಾಗಿವಿ. ಈ ಪುಕ್ಷಟಿ ಲೀಡರ್ಗಳು ಏನದಾರಲ್ಲ, ಹೋಗಿ ಪುಕ್ಷಟಿ ಭಾಷಣ ಮಾಡ್ಲಿಕ್ಕೆ ಯಾವ ಪರ್ಮಿಷನ್? ಊರವರೆಗೆ ಹೋಗಿ ನಿಂತು ಹೊಯ್ಕೊಳಕ್ಕೆ ಗೌಡಂದ ಅದಕ್ಕೆ ಪರ್ಮಿಷನ್ ಅಂತ ಹೊಡಿತಾರೆ. 3,500,000 ತಕ್ಷಣ ಕೊಡದೇ ಇದ್ರೆ ಹೋರಾಟ. ಎಲ್ಲಿ ಉಗ್ರ ಹೋರಾಟ ಮಾಡ್ತೀರಿ ಮಾಡಿರಿ ನೀವು. ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೀರಿ. KJ ಜಾರ್ಜ್ ಅವ್ರು ಇರಬೇಕು, ನಮ್ಮ
ಏನು ಸಕ್ಕರೆ ಮಂತ್ರಿ ಇರಬೇಕು, ಆಯಾ ಭಾಗದ ಜನಪ್ರತಿನಿಧಿಗಳನ್ನ ಕಾರ್ಖಾನೆ ಮಾಡ್ಯಾರ, ಅವ್ರನ್ನೂ ಕರೀರಿ. ಕರೆದು ಅಧ್ಯಕ್ಷರೇ, ಇದಕ್ಕೆ ನೀವು ಪರಿಹಾರ ಮಾಡದೇ ಇದ್ದರೆ ಸಕ್ಕರೆ ಕಾರ್ಖಾನೆ, ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದರೆ ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ. ಒಂದು ಪಂಚರ್ ಅಂಗಡಿ, ಕಿರಾಣಿ ಅಂಗಡಿ, ಬಂಗಾರ ಅಂಗಡಿ, ರೈತ, ಅರ್ಬಿ ಅಂಗಡಿ, ಎಲ್ಲರೂ ಅದ್ರ ಮ್ಯಾಗ ಡಿಪೆಂಡ್ ಅದಾರ. ಅಧ್ಯಕ್ಷರೇ, ನಾ ಕೈ ಮುಗಿದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, ಅದಕ್ಕೆ ಪರಿಹಾರ ಏನ್ ಹೇಳ್ರಿ? ಪರಿಹಾರ ಹೇಳಿ. ಪರಿಹಾರ ಹೇಳಿದ್ರೆ ಬರೀ ಅಧ್ಯಕ್ಷ, ಈ ಎಲ್ಲಮ್ಮ ಗುಡ್ದಾಗ ಈ ಮುಲ್ಲಂದ್ ಏನ್ ಕೆಲಸ? ಸುಮ್ಮನೆ ಬಾಯಿ ಹಾಕ್ತಾರೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ, ಸೂಕ್ತ ಪರಿಹಾರ ಕೊಡ್ರಿ. ನೀವು ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನು ನಾವು ರೈತರಿಗೆ, ನೀವು 3,500 ಕೊಡ್ಬೇಕತ್ತಿರಲ್ಲ, ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮದು ಏನದ ಉತ್ಪನ್ನಗಳನ್ನು ಕೇಂದ್ರ ಸರ್ಕಾರಕ್ಕೂ ನೀವು ಕರ್ಕೊಂಡು ಹೋಗ್ರಿ, ಪ್ರಧಾನಮಂತ್ರಿಗಳ ಬಳಿ ನಮ್ಮನ್ನು ಕರ್ಕೊಂಡು ಹೋಗ್ರಿ. ನಾವು ಪ್ರಧಾನಮಂತ್ರಿಗಳೇ ಒತ್ತಾಯ ಮಾಡ್ತೀವಿ. ಪ್ರಧಾನಮಂತ್ರಿಗಳ ನಿರ್ಣಯ ಮಾಡಿದ್ರಿಂದಲೇ ಈ ದೇಶದಾಗ ಸುಮಾರು ಒಂದು ವರ್ಷಕ್ಕೆ $1,00,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಉಳಿದಲಿಕ್ಕೆ ಕಾರಣ ನರೇಂದ್ರ ಮೋದಿಯವರು ಅಂತ ಮಾತನ್ನು ಹೇಳಿ ನಾನು ಅಭಿನಂದನೆಯನ್ನು ನಮ್ಮ ನಿತಿನ್ ಗಡ್ಕರಿ ಸಲ್ಲಿಸಿ, ಯಾರೇ ರಾಜಕಾರಣ ಮಾಡಲಿ, ಯಾರೇ ನನ್ನ ವಿರುದ್ಧ ಮ್ಯಾಗ ಕೇಂದ್ರ ಹೈಕಮಾಂಡ್ ಕೇಳಿ, ಐ ಡೋಂಟ್ ಕೇರ್. ನಾನು ರೈತರ ಪರವಾಗಿರ್ತೀನಿ, ಕಾರ್ಖಾನೆಗಳ ಪರವಾಗಿರ್ತೀನಿ, ಉತ್ತರ ಕರ್ನಾಟಕ ಪರವಾಗಿರ್ತೀನಿ, ಸಮಗ್ರ ಕರ್ನಾಟಕ ಪರವಾಗಿರ್ತೀನಿ. ಕರ್ನಾಟಕ ಒಂದೇ ಇರಬೇಕು, ನಾವೆಲ್ಲ ಸಮಾನತೆಯಿಂದ ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.